ನಮಸ್ತೆ ಎಲ್ಲರಿಗೂ. ನಾನಿವತ್ತು ಅಲಸಂಡೆ ಪಲ್ಯ ಮಾಡಲಿಕ್ಕೆ ಹೇಳಿಕೊಡ್ತೀನಿ ಸುಲಭ ವಿಧಾನದಲ್ಲಿ, ಆಯಿತಾ. ಫಸ್ಟಿಗೆ ಅಲಸಂಡೆಯನ್ನು ನಮಗೆ ಬೇಕಾದ ಸೈಜಲ್ಲಿ ಕಟ್ ಮಾಡಿಕೊಳ್ಬೇಕು. ಆಮೇಲೆ ಚಂದ ಮಾಡಿ ನೀರಲ್ಲಿ ತೊಳಿಕೊಳ್ಬೇಕು. 1-2-3 ಸಲ ತೊಳ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ನಾನು ಉಪ್ಪು ಹಾಕಿ ತೊಳ್ಕೊಂಡಿದ್ದೇನೆ, ಯಾಕಂತ ಹೇಳಿದರೆ ಅದರಲ್ಲಿ ಏನಾದರೂ ಕೆಮಿಕಲ್ ಸ್ಪ್ರೇ ಮಾಡಿದರೆ ಹೋಗ್ತದಲ್ವಾ, ಹಾಗೆ ಚಂದ ಮಾಡಿ ತೊಳ್ಕೊಳ್ಳಿ. ಫಸ್ಟಿಗೆ ತೊಳೆದು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಬಾಣಲೆ ಅಥವಾ ನಾನು ಮಡಿಕೆದು ಒಂದು ಪಾತ್ರೆ ಇಟ್ಟಿದ್ದೇನೆ. ಬಾಣಲೆ ಸಹ ಇಟ್ಕೊಳ್ಬೋದು. ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಕುಂಟೆ ಮೆಣಸು ಮತ್ತು ಸ್ವಲ್ಪ ತೆಂಗಿನೆಣ್ಣೆ ಅಥವಾ ಪಾಮ್ ಆಯಿಲು ಹಾಕ್ಕೊಳ್ಬೋದು. ಏನಾದರೂ ಹಾಕ್ಕೊಳ್ಬೋದು, ತುಪ್ಪ ಹಾಕ್ಕೊಳ್ಬೋದು, ಏನಾದರೂ ಹಾಕ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಮತ್ತು ಚಟಪಟ ಅಂತ ಶಬ್ದ ಕೇಳಿದ ಕೂಡಲೇ ಬೇವಿನ ಸೊಪ್ಪು ಹಾಕಿ, ಆಮೇಲೆ ಇದು ಕಟ್ ಮಾಡಿದ ಅಲಸಂಡೆ ಹಾಕಿ 1-2 ಸಲ ಮುಗಿಸ್ಬೇಕು. ಆಮೇಲೆ 1-2 ಗ್ಲಾಸ್ ನೀರು, ಅಂದರೆ ಮುಳುಗುವಷ್ಟು ಬೇಡ, ಸ್ವಲ್ಪ ಕಮ್ಮಿ ಹಾಕಿದ್ದು ಸಾಕು. ಹಾಕಿ ಸ್ವಲ್ಪ ಅದಕ್ಕೆ ಅರಸಿನ ಮೆಣಸಿನ ಹುಡಿ, ನಿಮಗೆ ಖಾರಕ್ಕೆ ಬೇಕಾದಷ್ಟು, ಆಮೇಲೆ ಉಪ್ಪು ಮತ್ತು ಸಣ್ಣ ತುಂಡು ಬೆಲ್ಲ ಟೇಸ್ಟಿಗೆ. ಬೆಲ್ಲ ಬೇಡದವರು ಸ್ಕಿಪ್ ಮಾಡ್ಕೊಳ್ಬೋದು. ಶುಗರೆಲ್ಲ ಇದ್ದವರು ಬೆಲ್ಲ ಹಾಕ್ಕೊಳ್ಳೋದಿಲ್ಲಲ್ಲ, ಅದಕ್ಕೆ. ಆಮೇಲೆ ಮುಚ್ಚಿ ಇಡೋದನ್ನು ನೋಡಿ. ಈಗ ಚಂದ ಬೆಂದಿದೆ ನೋಡಿ. ಬೇಕಿದ್ದವರು ಮೇಲಿಂದ ತೆಂಗಿನಕಾಯಿ ಹಾಕ್ಕೊಳ್ಬೋದು ಲಾಸ್ಟಿಗೆ. ನಾನು ತೆಂಗಿನಕಾಯಿ ಹಾಕ್ಕೊಳ್ಳಿಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ದೊಡ್ಡ ಇಷ್ಟಪಡೋದಿಲ್ಲ ಪಲ್ಯಕ್ಕೆ ಹಾಕಿದರೆ. ನೋಡಿ, ಇದನ್ನು ಕುಚ್ಚಲಕ್ಕಿ ಗಂಜಿಯೊಟ್ಟಿಗೆ ಅಥವಾ ಬೆಳ್ತಿಗೆ ಅಕ್ಕಿಯೊಟ್ಟಿಗೆ ಅನ್ನದೊಟ್ಟಿಗೂ ಆಗ್ತದೆ. ನಾನು ಗಂಜಿ ಮಾಡಿದ್ದೇನೆ. ಗಂಜಿ ಮತ್ತು ಅದಕ್ಕೆ ತುಪ್ಪ, ಉಪ್ಪಿನಕಾಯಿ, ಅಪ್ಪೆ ಮಿಡಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೇನೆ, ತುಪ್ಪ ನೋಡಿ, ಮತ್ತು ಸ್ವಲ್ಪ ಉಪ್ಪು ಹಾಕಿ ಚಂದ ಕಲಸಿ ಊಟ ಮಾಡಬೇಕು. ತುಂಬ ಖುಷಿಯಾಗ್ತದೆ, ಭಾರಿ ಒಳ್ಳೆಯದಾಗ್ತದೆ. ಬೆಳಿಗ್ಗೆ ಅಂತೂ ತಿಂಡಿ ಬದಲಿಗೆ ಈ ಗಂಜಿ ತುಂಬ ಖುಷಿ ಕೊಡ್ತದೆ. ಮಧ್ಯಾಹ್ನ ಸಹ ಊಟ ಮಾಡ್ಬೋದು. ಅದರೊಟ್ಟಿಗೆ ನಾನು ಮಾವಿನ ಹಣ್ಣು ಸಹ ಹಾಕಿದ್ದೇನೆ. ಈಗ ಮಾವಿನ ಹಣ್ಣು ಸೀಸನ್ ಅಲ್ವ, ಹಾಗೆ.